ಮಾನ್ಯ ಸಭಾಪತಿಗಳೇ, ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ತಿದ್ದುಪಡಿ ವಿಧೇಯಕ. ಕೆರೆ ಸಂರಕ್ಷಣೆ ಅಂತಕ್ಕಂಥ ವಿಚಾರದಲ್ಲಿ ತಿದ್ದುಪಡಿಯನ್ನು ತಂದಿದ್ದಾರೆ. ಈಗಾಗಲೇ ಇಡೀ ರಾಜ್ಯದಲ್ಲಿ ಗುಂಡು ತೋಪುಗಳು ಒತ್ತುವರಿ ಆಗಬಾರದು ಅಂತಿತ್ತು. ಗುಂಡು ತೋಪುಗಳ ಕಾಣಿಯಾಯಿತು. ಕೆರೆ ಅಂಗಳದಲ್ಲಿ ಅದು ಶಿಲ್ಟ್ ತುಂಬಿಕೊಂಡಿದ್ರೂ ಕೂಡ ಯಾವುದೇ ಚಟುವಟಿಕೆಗಳಲ್ಲಿ ಮಾಡಬಾರ್ದು ಅಂತಕ್ಕಂಥದ್ದಿದೆ. ಅನೇಕ ಕೆರೆಗಳು ಮುಚ್ಚಬಹುದು. ರಾಜಕಾಲುವೆಗಳಂತೂ ಮನೆಗಳೇ ಬಂದಿದೆ ಕಾಲುವೆಗಳ ಮೇಲೆ. ಈಗ ತಮಗೆ ಸರ್ಕಾರಕ್ಕೆ ಯಾರು ಮನವಿಗಳನ್ನು ಸಲ್ಲಿಸಿದಾರೋ ಅದು ಗ್ರಾಮೀಣ ಪ್ರದೇಶದ್ದಾಗಿದ್ದರೆ ಅದು ವಿಚಾರ ಬೇರೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗಗಳಿಗೆ ಸಂಬಂಧಪಟ್ಟಿದ್ರೆ ಅಲ್ಲಿನ ವಿಚಾರಗಳೇ ಬೇರೆ. ಇವ್ಯಾವೂ ಕೂಡ ಬೆಂಗಳೂರಿಗೆ ಹೋಲಿಕೆ ಅಲ್ಲ. ಇವು ಬೆಂಗಳೂರಿಗೆ ಹೋಲಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲಕ್ಕಿಂತ ಮಿಗಿಲಾಗಿ ನನಗೆ ಅನ್ನಿಸ್ತಕ್ಕಂಥದ್ದು, ಸರ್ಕಾರ ರಿಯಲ್ ಎಸ್ಟೇಟ್ಗೆ ಏನಾದರೂ ಮಾರಿ ಹೋಯ್ತಾ ಅಥವಾ ಯಾರಿಗಾದ್ರೂ ಮಾತು ಕೊಟ್ಟಾಗೋಯ್ತಾ ಇಂತಹ ಪ್ರಶ್ನೆ ಬರುತ್ತೆ. ಅಥವಾ ಬೇರೆ ಜಮೀನುಗಳೇ ಇನ್ನು ಉಳಿದಿಲ್ಲ, ಇನ್ನು ಕೆರೆ ಅಂಗಳಕ್ಕೆ ಕೈ ಹಾಕಬೇಕು, ಅದನ್ನು ಎಷ್ಟು ಸಾಧ್ಯವೋ ಅದನ್ನು ಕಂಡೆನ್ಸ್ ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ಬಂದಂತೆ ಕಾಣ್ತಾ ಇದೆ. ಮಳೆಗಾಲ ಬಂದಿದೆ. ಈ ಮಳೆಗಾಲದಲ್ಲಿ ನಾವು ಕಾಣ್ತಾ ಇದ್ದೇವೆ, ಕೆರೆಗಳಿಗೆ ನೀರು ಬರ್ತಿಲ್ಲ, ಮನೆಗಳಿಗೆ ನೀರು ಬರ್ತಾ ಇದೆ. ಹಾವು, ಚೇಳು, ಕಪ್ಪೆ ಎಲ್ಲ ಮನೆಗಳಲ್ಲೇ ಸಿಗ್ತಾ ಇದೆ. ಎಲ್ಲ ಗಟರ್ ನೀರು ಕೂಡ ಮನೆಗಳಿಗೆ ಬರ್ತಾ ಇದೆ. ಇಂಥ ಪರಿಸ್ಥಿತಿಯನ್ನ ಬೆಂಗಳೂರು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದೇನು ಅಂತಂದ್ರೆ, ಪ್ರಥಮವಾಗಿ ರಾಜಕಾಲುವೆಗಳ ರಿಪೇರಿ ಆಗಬೇಕು. ಎಲ್ಲಿ ಬಾಟಲ್ ನೆಕ್ಸ್ ಇದೆ ಅದು ರಿಪೇರಿ ಆಗಬೇಕು. ಅಲ್ಲಿಂದ ನೀರು ಸರಾಗವಾಗಿ ಹೊರಗೆ ಹರಿದು ಹೋಗಬೇಕು. ಅದು ಎಲ್ಲಿ ಹೋಗಬೇಕು ಅದು ನಂತರದ ಪ್ರಶ್ನೆ. ಮಳೆ ಬಂದ ತಕ್ಷಣ ಕಾರುಗಳು ಕೂಡ ನೀರಿನ ಮೇಲೆ ತೇಲ್ತಕ್ಕಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಉದ್ಭವ ಆಗ್ತದೆ. ಇತ್ತೀಚೆಗೆ ನಾವು ಬಹಳ ನೋಡಿದ್ದೇವೆ. ಇಷ್ಟೊಂದು ಸಂಕಷ್ಟವನ್ನ ಬೆಂಗಳೂರಿನ ಜನರು ಅನುಭವಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಲಕ್ಷ್ಮಣರಾವ್ ಅವರ ವರದಿ ಇದೆ, ರಾಮಸ್ವಾಮಿಯವರ ವರದಿ ಇದೆ, ಕೋಳಿವಾಡವರ ವರದಿ ಇದೆ, ಯಲ್ಲಪ್ಪರೆಡ್ಡಿ ವರದಿ ಇದೆ. ಇವೆಲ್ಲವನ್ನೂ ಕೂಡ ಕೂಲಂಕುಷ ಪರಿಶೀಲಿಸಿ ಬೆಂಗಳೂರನ್ನ ಜನರನ್ನ ಯಾವ ರೀತಿ ನಾವು ರಕ್ಷಣೆ ಮಾಡಬೇಕು ಅಂತೇಳಿ ಯೋಚನೆ ಮಾಡಬೇಕು. ಮಿಗಿಲಾಗಿ ಇಷ್ಟೊಂದು ಸಂದರ್ಭಗಳು ಬಂದಾಗಲೂ ಕೂಡ ರಾಜಕಾಲುವೆ ಇವತ್ತಿಗೂ ನಾವು ಮಾತಾಡ್ತೇವೆ, ಭಾಷಣ ಮಾಡ್ತೇವೆ, ಒಂದನ್ನು ಕೂಡ ತೆರವುಗೊಳಿಸಲಿಕ್ಕೆ ಸರ್ಕಾರಕ್ಕೆ ಯಾವುದೇ ಸರ್ಕಾರ ಆಗಿಲ್ಲ. ಇಲ್ಲ ಕೋರ್ಟ್ಗೆ ಹೋಗಿ ನಿಂತ್ಕೊಳ್ತದೆ, ಇಲ್ಲಂತಂದ್ರೆ ಯಾರೋ ನನ್ನ ಸಂಬಂಧಿ ಇದ್ದಾರೆ ಅನ್ನೋ ಕಾರಣಕ್ಕೆ ನಿಂತ್ಕೊಳ್ತದೆ. ಹೇಗೋ ಆಗಿ ಇವತ್ತು ಅವು ನೀರುಗಳು ಸರಾಗವಾಗಿ ಹೊರಗೆ ಹೋಗಲಾರ್ದಂಥ ಪರಿಸ್ಥಿತಿಯಲ್ಲಿವೆ. ಇದು ಯಾವುದೇ ಸರ್ಕಾರ ಇದ್ರೂ ಇದು ಸರ್ಕಾರದ ಫೇಲ್ಯೂರ್ ಅಂತ ಒಪ್ಕೊಳ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥ ಮಾನ್ಯ ಸಚಿವರು ಈಗ ಹೇಳಿದ್ರು, ಬೆಂಗಳೂರಿನಲ್ಲಿ ಕೇವಲ 183 ಕೆರೆಗಳು ಮಾತ್ರ ಉಳಿದಿದೆ. ಇನ್ನು ಉಳಿದ ಕೆರೆಗಳೆಲ್ಲಿ ಉಳಿದವು? ಸುಮಾರು 600 ಕೆರೆಗಳಿದ್ವು. ಇವತ್ತು ನಾವು ನೋಡ್ತಿದ್ದೀವಿ, ಯಾವ ಕೆರೆಯ ತಳಭಾಗದಲ್ಲಿ ಗದ್ದೆಗಳಿದ್ದು ಭತ್ತ ಪೈರು ಬೆಳೆದು ನಿಲ್ತಿತ್ತೋ ಅಲ್ಲೆಲ್ಲ ಈಗ ಸ್ಟಾರ್ ಹೋಟೆಲ್ಗಳು ಬೆಳೆದು ನಿಲ್ತಿವೆ. ನೀರುಗಳು ಎಲ್ಲಿಗೆ ಹೋಗ್ಬೇಕು? ಈ ಪರಿಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲಿ ರಿಂಗ್ ರೋಡ್ ಆಯ್ತು, ನೈಸ್ ರೋಡ್ ಆಯ್ತು, ಈಗ ಪೆರಿಪೆರಲ್ ರಿಂಗ್ ರೋಡ್ ಬರ್ತಾ ಇದೆ. ಅಂದ್ರೆ ಬೆಂಗಳೂರು ಮತ್ತಷ್ಟು 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 ಬೆಳೀತಾ ಇದೆ.
ಇಂಡಸ್ಟ್ರಿ ಮಾಡಬೇಕಾದ್ರೂ ಕೂಡ ನಾವು ಬೆಂಗಳೂರು ಸುತ್ತಲೇ ಮಾಡ್ತಿದ್ದೀವಿ. ಈಗ ಈ ಎಲ್ಲ ಪರಿಸ್ಥಿತಿಗಳು ಹೀಗಿರುವಾಗ ನಿಮಗೆ ಲಂಗ್ ಸ್ಪೇಸ್ ಎಲ್ಲಿದೆ? ಒಂದು ಪಾರ್ಕ್ಗಳು, ಎರಡನೇದು ಕೆರೆ ಪ್ರದೇಶಗಳು ಮಾತ್ರನೇ ಲಂಗ್ ಸ್ಪೇಸ್ ಉಳಿದಿರ್ತಕ್ಕಂಥದ್ದು. ಇಂಥದ್ದನ್ನು ಕೂಡ ನಾವು ಈಗ ಬೇರೆ ಬೇರೆ ಚಟುವಟಿಕೆಗಳಿಗೆ ನಾವು ಬಳಕೆ ಮಾಡಲಿಕ್ಕೆ ಇದನ್ನು ಮಾಡ್ತಕ್ಕಂಥದ್ದು ಎಷ್ಟು ಸರಿ? ಕೆಲವು ಸಂದರ್ಭಗಳಲ್ಲಿ ನಾನು ಕೇಳಿದ್ದೇನೆ ಮಂತ್ರಿಗಳ ಉತ್ತರ, ಇಷ್ಟೊಂದು ಬೆಂಗಳೂರಿನಲ್ಲಿ ಕೆಂಪೇಗೌಡರು ಕಟ್ಟಿದ ಬೆಂಗಳೂರಿನಲ್ಲಿ ಇಷ್ಟೊಂದು ಕೆರೆಗಳಿದ್ವಲ್ಲ, ಕೆಲವೆಲ್ಲ ಕಾಣದೆ ಹೋಗ್ಬಿಟ್ಟಿದೆ, ಮುಚ್ಚೋಗಿದೆ. ಏನು ಕಾರಣ ಅಂತಂದ್ರೆ, ಇಲ್ಲ ಅಲ್ಲೆಲ್ಲ ಸೊಳ್ಳೆಗಳು ಬಂದ್ಬಿಡ್ತಿದ್ವು, ಅದಕ್ಕೆ ಮುಚ್ಚಿದ್ದೀವಿ ಅಂತ. ಸೊಳ್ಳೆಗಳನ್ನ ಕಾರಣ ಕೊಟ್ಟು ಈಗ ಜನ ವಸತಿಗೆ ಅದನ್ನ ಪ್ರಯೋಜನ ಪಡ್ಕೊಳ್ತಕ್ಕಂಥದ್ದು, ಮನೆಗಳನ್ನು ಕಟ್ಟತಕ್ಕಂಥದ್ದು, ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನು ಮಾಡ್ತಕ್ಕಂಥದ್ದು, ಇದು ಎಷ್ಟು ಸರಿ? ಮಾಲ್ಗಳು ಇವತ್ತು ಎಷ್ಟೋ ಕೆರೆಗಳಲ್ಲಿ ಮಾಲ್ಗಳು ಬಂದ್ಬಿಟ್ಟಿದೆ, ಒತ್ತುವರಿಗಳಾಗಿದೆ. ಒತ್ತುವರಿಯನ್ನ ಸರ್ಕಾರ ಇವತ್ತಿನವರೆಗೂ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಈ ಸಂರಕ್ಷಣೆ ಅನ್ನೋ ವಿಷಯಕ್ಕೆ ವಿರುದ್ಧವಾದ ಪದ ಏನಿರಬಹುದಪ್ಪ ಅಂತ ನೋಡಿದೆ. ಸಂರಕ್ಷಣೆ ಅನ್ನೋದು ಬಹಳ ಒಳ್ಳೆ ಪದ, ರಕ್ಷಣೆ ಮಾಡ್ತಕ್ಕಂಥದ್ದು, ಸುಭದ್ರಗೊಳಿಸ್ತಕ್ಕಂಥದ್ದು, ಮತ್ತಷ್ಟು ಬಲಗೊಳಿಸ್ತಕ್ಕಂಥದ್ದು, ಗಟ್ಟಿಗೊಳಿಸ್ತಕ್ಕಂಥದ್ದು. ಆದರೆ ಇದಕ್ಕೆ ವಿರುದ್ಧವಾದ ಪದ ಏನಿರ್ಬೋದು ಅಂತ ನೋಡಿದೆ ನಾನೀಗ. ಅದಕ್ಕೆ ವಿರುದ್ಧವಾದ ಪದ ಹಾಳು ಮಾಡೋದು, ನಾಶಗೊಳಿಸ್ತಕ್ಕಂಥದ್ದು, ವಿನಾಶಗೊಳಿಸ್ತಕ್ಕಂಥದ್ದು, ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು, ಹಾನಿ ಮಾಡ್ತಕ್ಕಂಥದ್ದು ಅಥವಾ ದುರ್ಬಲಗೊಳಿಸ್ತಕ್ಕಂಥದ್ದು. ಈ ಪದಗಳನ್ನು ನೋಡಿದೆ. ಈ ಸಂರಕ್ಷಣೆಗಿಂತ ಆ ಪದ ಆಗಿದ್ದಿದ್ರೆ ನಾವು ಪ್ರಶ್ನೆ ಮಾಡೋಕೆ ಬರ್ತಿರಲಿಲ್ಲ. ಸಂರಕ್ಷಣೆ ಹೆಸರಿನಲ್ಲಿ ನಾವು ಹಾನಿ ಮಾಡ್ತಕ್ಕಂಥದ್ದು ಸರಿ ಇದೆಯಾ? ಇದು ಬೆಂಗಳೂರನ್ನ ಬೇರೆ ನೀವು ಜಿಲ್ಲೆಗಳಿಗೆ, ಗ್ರಾಮೀಣ ಭಾಗಗಳಿಗೆ ಹೋಲಿಕೆ ಬೇಡ. ಇಲ್ಲಿ ಜನಸಂದಣಿ ಮತ್ತಷ್ಟು ಬೆಳೀತಾ ಇದೆ. ಇಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಈಗಾಗಲೇ ಆಗಿರ್ತಕ್ಕಂಥ ತಪ್ಪುಗಳನ್ನು ತಿದ್ದುತಕ್ಕಂಥ, ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕೇ ಹೊರತು ಮತ್ತಷ್ಟು ಸಂಕಷ್ಟಕ್ಕೆ ನಾವು ದೂಡತಕ್ಕಂಥ ಕೆಲಸ ಮಾಡಿದ್ರೆ ಬಿಡಿ, ನಮ್ಮ ಕಾಲ ಮುಗೀತು. ನಮ್ಮ ಇಂದಿನ ಪೀಳಿಗೆಯ ಸಮಸ್ಯೆ ಏನಾಗ್ಬೋದು? ಅವರು ಯಾವ ರೀತಿ ಬೆಂಗಳೂರಿನಲ್ಲಿ ವಾಸ ಮಾಡ್ಲಿಕ್ಕಾಗ್ತದೆ? ಇವತ್ತೇ ಪೊಲ್ಯೂಷನ್ ಯಾವ ಮಟ್ಟಕ್ಕೆ ಹೋಗಿದೆ? ಇದೆಲ್ಲವನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ನಾವು ಆಗಾಗ ಪ್ರೊಟೆಸ್ಟ್ ಮಾಡುವಾಗ ಹೇಳ್ತೀವಿ, ಇನ್ನು ಮುಂದೆ ಬೆಂಗಳೂರಿನಲ್ಲಿ ಮಳೆ ಬಂದಾಗ ಸರ್ಕಾರ ಬೋಟ್ಗಳನ್ನು ಸಪ್ಲೈ ಮಾಡಬೇಕಾಗ್ತದೆ. ಯಾಕಂತಂದ್ರೆ ವಾಹನಗಳು ಸುತ್ತಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇಂಥ ಪರಿಸ್ಥಿತಿಯಲ್ಲಿರುವಾಗ ನೀವು ಬಫರ್ ಝೋನನ್ನು ಇನ್ನಷ್ಟು ಹೆಚ್ಚಿಸಿ ಭದ್ರಗೊಳಿಸ್ತಕ್ಕಂಥ, ಶಿಲ್ಟ್ ತುಂಬಿಕೊಂಡಿದ್ರೆ ಅದನ್ನು ತೆಗೆದು ಇದು ಮಾಡ್ತಕ್ಕಂಥ, ಮತ್ತೆ ನೀರುಗಳು, ರಾಜಕಾಲುವೆಗಳನ್ನು ತೆರವುಗೊಳಿಸ್ತಕ್ಕಂಥ, ಇಂಥವುಗಳನ್ನು ಮಾಡೋದನ್ನು ಬಿಟ್ಟು ಬೆಂಗಳೂರಿಗೆ ಮಾತ್ರ ಇಂಥ ಸಂಕಷ್ಟವನ್ನು ತಂದು ಒಡ್ಡೋದು ಬೇಡ. ಇದು ಏನಾಗುತ್ತಂತಂದ್ರೆ, ಇಂಥದ್ದು ಯಾವುದೇ ನೀವು ಸ್ಥಳವನ್ನು ಇಟ್ಕೊಂಡ್ರೆ ವ್ಯಾಪಾರಸ್ಥರಿಗೆ ವ್ಯವಹಾರಕ್ಕೆ ನಾವು ಅವಕಾಶ ಕೊಟ್ಟಂಗೂ, ರಿಯಲ್ ಎಸ್ಟೇಟ್ನವರಿಗೆ ನಾವು ತಲೆಬಾಗದಂಗೂ ಸರ್ಕಾರ ಆಗುತ್ತೆ. ಈ ಒಂದು ಸಂದಿಗ್ಧಕ್ಕೆ ಬೆಂಗಳೂರನ್ನು ತಳ್ತಕ್ಕಂಥದ್ದು ಬೇಡ. ಆದ್ದರಿಂದ ನನ್ನ ಇಚ್ಛೆ ಇರ್ತಕ್ಕಂಥದ್ದು, ನೀವು ಒಳ್ಳೆ ಉದ್ದೇಶದಲ್ಲಿ ನೀವು ತಂದಿರ್ಬೋದು, ಅದು ಬೇರೆ ವಿಷಯ. ಆದರೆ ಇದರ ಕೂಲಂಕುಷ ಚರ್ಚೆ ಆಗಬೇಕಾಗಿದೆ, ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕಾಗಿದೆ, ಇನ್ನೂ ವರದಿಗಳು ಬಂದಿರತಕ್ಕಂಥದ್ದನ್ನು ಕೂಡ ನಾವು ಪರಿಶೀಲಿಸಬೇಕಾಗಿದೆ. ಆದ್ದರಿಂದ ಒಂದು ಸದನ ಸಮಿತಿಗೆ ಇದನ್ನು ಒಪ್ಪಿಸಬೇಕು ಅಂತೇಳಿ ನಾನು ಆಗ್ರಹ ಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಮಸ್ಕಾರ.